ನಾನ್ ಹೇಳ್ದೆ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಕೇಳಿದ್ರ ನನ್ ಮಾತು. ಎಲ್ಲಾ ಟೈಮಲ್ಲಿ ನಾನೇನ್ ಕಮ್ಮಿ ಇಲ್ಲ ಅಂತ ತೋರ್ಸ್ಕೊಬಿಡ್ಬೇಕಲ್ವಾ? ಸರಿ ಈಗ ಆಯ್ತಾ ಇವಾಗ? ಓಕೆನಾ? ನಾನು ಪ್ರೆಸ್ ಮಾಡ್ತೀನಿ, ನೀನು ಹೋಗು. ಪಕ್ಕಾನಾ? ಮತ್ತೆ ಬೀಳಲ್ಲ ತಾನೆ? ಬೀಳಲ್ಲ, ಹೋಗಿ. ಸರಿ, ನಾನ್ ಇಲ್ಲೇ ನಿಂತ್ಕೊಂಡ್ ಕಾಯ್ತಿರ್ತೀನಿ. ಏನಾದ್ರೂ ಬೇಕಿತ್ತು ಕೂಗಿ. ಹೋಗ್ ಬಂದೆ ತಾನೆ. ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದೆ. ಇದ್ರೆ ಬೇಡ ನೋಡು, ಹೋಗ್ ಬಂದೆ ತಾನೆ. ಕೋಪ ಮಾಡ್ಕೋಬಿಡಿ ವಂಶೋರೆ. ಕೋಪ ನೆತ್ತಿಗೆರ ತಲೆ ತಿರ್ಗತ್ತೆ. ಆಮೇಲೆ ಮತ್ತೆ ನೀವು ಬಾತ್ರೂಮ್ ಅಲ್ಲಿ ಬಿದ್ದು ಕೈ ಕಾಲ್ ಏನಾದ್ರೂ ಏಟ್ ಮಾಡ್ಕೊಂಡ್ರೆ ನನಗೆ ಎತ್ತಕ್ಕಾಗಲ್ಲಪ್ಪ. ಆಮೇಲೆ ದೊಡ್ಡ ಕ್ರೇನ್ ಹರಿಸ್ಬೇಕಾಗುತ್ತೆ. ಬಾರವರು ಇದನ್ನೇ ಅಲ್ವಾ ನಿನ್ನೆ ಫುಲ್ ಬಾಟ್ಲಿ ಎತ್ತುವಾಗ ನಾನು ಇದನ್ನೇ ಅಲ್ವಾ ಹೇಳಿದ್ದು? ಕೇಳಿದ್ರ ನನ್ ಮಾತು? ಇವಾಗ ಬೇಗ ಬೇಗ ಬ್ರಷ್ ಮಾಡ್ಕೊಂಡ್ ಬನ್ನಿ, ಬಿಸಿ ತಿಂಡಿ ಆರೋಗುತ್ತೆ. ಬರ್ತೀನಿ. ನಾನು ಅವತ್ತು ಅಷ್ಟು ಪ್ರೀತಿಯಿಂದ ಪ್ರಪೋಸ್ ಮಾಡಿದೆ, ಬಟ್ ಏನು ಹೇಳ್ದೆ ಹಾಗೆ ಹೊಟ್ಟೋಗ್ಬಿಟ್ಲು. ಅವಳು ಏನಾದ್ರೂ ನನ್ನ ಪ್ರೀತಿನ ಒಪ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ನನ್ನ ಬಗ್ಗೆ ಏನ್ ಅನ್ಕೊಂಡ್ಲೋ ಏನೋ ಯಪ್ಪಾ. ರಾಗಿಣಿ, ನಿನ್ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತು. ಅದಕ್ಕೆ ಈ ಟೈಮ್ ಅಲ್ಲ. ಮನ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ಯಾವ ಟೈಮ್ ಆದ್ರೇನು? ಅದಕ್ಕೆ ಟೈಮ್ ನೋಡ್ದೆ ಹಾಗೆ ಬಂದ್ಬಿಟ್ಟೆ. ಏನು ಮನ್ಸಲ್ಲಿರೋದ? ಕನ್ಸರ್ ಇದೇ ರೀತಿ ಆಗಿತ್ತಲ್ವಾ? ಅದೇ ರೀತಿ ಅದೇ ಎಷ್ಟು ಚೆನ್ನಾಗಿರುತ್ತೆ. ನೆನೆ ನೀನ್ ಪ್ರಪೋಸ್ ಮಾಡ್ದೆ ಅಲ್ವಾ, ಅದ್ರ ಬಗ್ಗೆ ಕಾಮ ಕುತ್ಕೊಂಡ್ ಯೋಚನೆ ಮಾಡ್ದೆ. ನೀನು ನೋಡಕ್ ಚೆನ್ನಾಗಿದ್ಯಾ, ಮುಂಬೈಲ್ ಕಂಪ್ನಿ ಇದೆ, ಆಸ್ತಿ ಇದೆ. ನೀನ ರಿಜೆಕ್ಟ್ ಮಾಡೋದಕ್ಕೆ ಬೇರೆ ಯಾವ ರೀಸನ್ಸ್ ಸಿಗ್ಲಿಲ್ಲ ನನ್ಗೆ. ಅದಕ್ಕೆ ಏನು ಗಿಣಿ? ಐ ಲವ್ ಯು ಅಜಯ್. ಅಯ್ಯೋ ಗಿಣಿ, ಇದು ನಡೆತೆ ಇಲ್ಲಿವರೆಗೂ ಬಂದ. ಐ ಲವ್ ಇಟ್ ಟು ರಾಗಿಣಿ. ನನಗೆ ನೀನ್ ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ತೀನಿ ಅಂತ ಫುಲ್ ಟೆನ್ಷನ್ ಆಗೋಗಿತ್ತು. ರಾಗಿಣಿ, ಆದಷ್ಟು ಬೇಗ ಮದುವೆ ಆಗೋಣ. ನೀನ್ ಎಲ್ಲಿ ಗೆಲ್ತಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನೀನ್ ಏನೇ ಕೇಳಿದ್ರು ನಾನು ಕೊಡಿಸ್ತೀನಿ ರಾಗಿಣಿ. ಕೇಳ್ರಾಗಿಣಿ, ಏನ್ ಬೇಕಾದ್ರೂ ಕೇಳ್ರಾಗಿಣಿ. ಎಲ್ಲಾನು ಎವ್ರಿಥಿಂಗ್ ನಾನು ನಿಂಗೆ ಕೊಡಿಸ್ತೀನಿ. ಅವರ ಕನ್ಸಲ್ಲಿ ಈ ರಂಜನ್ ಇರ್ಲಿಲ್ವಲ್ಲ, ಇವಾಗ ಬರ್ದೇ ಇದ್ರೆ ಚೆನ್ನಾಗಿರ್ತಾರೆ. ರಂಜನ್, ನೀನು ನಾನೇ ಯಾಕೆ ಬರ್ಬಾರ್ದಿತ್ತಾ? ಓ, ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ಯಾಕೆ ಬಾಂಬ ಇದ? ಸಾರಿ ರಂಜನ್. ಏನು ಅಂತ ನನ್ನನ್ನೇ ಕೇಳ್ತಾ ಇದ್ಯಾ? ನಮ್ಮ ಮಕ್ಕಳಿಗೆ ಯಾಕೋ ಪ್ರಪೋಸ್ ಮಾಡ್ದೆ? ಅದು ಹಂಗಲ್ಲ ಬಾಂಬ ಇದ. ನಾನು ಪ್ರಪೋಸ್ ಮಾಡೋದ್ ಮಾಡಿ ಈಗ ಆ ಓ ಅಂತ ನಾಟಕ ಮಾಡ್ತಿದ್ಯಾ? ಅದರಲ್ಲೂ ನನ್ನನ್ನೇ ಬಾಮ ಇದೆ ಅಂತ ಕರೀತಿದ್ಯಾ? ಹೇ, ಕೂಲ್. ನಿಮ್ಮ ಅಕ್ಕನ ನಾನು ಮದುವೆ ಆಗೇ ಆಗ್ತೇನೆ. ಅದಕ್ಕೆ ತುಂಬಾ ಆಸೆ ಪಟ್ಟು ಇಷ್ಟಪಟ್ಟು ಪ್ರಪೋಸ್ ಮಾಡಿದ್ದು. ಓ ಹೌದಾ? ನಿಜವಾಗ್ಲೂ ಅವಳ ಮದ್ವೆ ಆಗ್ತೀಯಾ? ಹೌದು, ಅಜಯ್ ನನ್ನನ್ನೇ ಮದ್ವೆ ಆಗ್ತಾನೆ ಅಲ್ವಾ ಅಜಯ್? ಹೆದರ್ಕೊಂಡಿ ಅಜಯ್? ರಂಜು ತಮಾಷೆ ಮಾಡ್ತಿದ್ದ ಅಷ್ಟೇ. ಯಾಕೆ ಅಜಯ್ ಅಷ್ಟೊಂದ್ ಭಯ ಆಯ್ತಾ? ನಾನೇನೋ ಸುಮ್ನೆ ಸ್ವಲ್ಪ ಶಾಕ್ ಹೊರೋಣ ಅಂತ ಆಗ್ ಮಾಡ್ದೆ ಅಷ್ಟೇ. ಏನ್ ರಂಜನ್, ನೀನು ನಿಮ್ಮ ಅಕ್ಕ ಒಪ್ಕೊಂಡ್ರು ಅಂತ ಖುಷಿಲಿದ್ರೆ ನೀನ್ ಈ ರೀತಿ ಮಾಡದ? ಇವನ್ ಐ ಆಮ್ ಸೋ ಹ್ಯಾಪಿ ಅಜಯ್, ಅಲ್ವಾ ರಂಜು? ಅಫ್ಕೋರ್ಸ್ ಅಕ್ಕ. ಫೈನಲಿ ನೀವ್ ಇಷ್ಟು ಖುಷಿಯಾಗಿರೋದ್ ನೋಡಿ ನನ್ ಮನ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತಿದೆ ಗೊತ್ತಾ ಅಜಯ್? ಇನ್ಮೇಲಿಂದ ನಮ್ಮ ಅಕ್ಕನ ಜವಾಬ್ದಾರಿ ನಿಂದು. ಅವಳನ್ನ ಚೆನ್ನಾಗಿ ನೋಡ್ಕೋತೀಯ ತಾನೆ? ಇಲ್ಲ ಅಂದ್ರೆ ಯಾಕೋ ರಂಜನ್ ಈ ರೀತಿ ಎಲ್ಲ ಎದುರಿಸ್ತಿದ್ಯಾ? ನೀನ್ ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ಯಾ ಅಂತ ನನಗ್ ಹಾರ್ಟ್ ಅಟ್ಯಾಕ್ ಆಗೋದಂತೆ ಬಾಕಿ. ನಿಜವಾಗ್ಲೂ ನಿನ್ಗೆ ಅಷ್ಟೊಂದ್ ಭಯ ಆಗ್ತಾ? ಅಲ್ಲ ಅಜಯ್, ನೀನ್ ಹೀಗೆ ಇಷ್ಟೊಂದ್ ಭಯ ಪಡ್ಕೊಂಡ್ರೆ ಮುಂದೆ ನಮ್ಮ ಅಕ್ಕನ ಜೊತೆ ಅದ್ ಹೇಗ್ ಬದುಕ್ತೀಯೋ ಏನೋ. ನಾನು ನಮ್ಮಪ್ಪ ಇಬ್ರು ಸೇರಿದ್ರು ನಮ್ಮ ಅಕ್ಕನ್ ಕೋಪ ಬಂದಾಗ ಅವಳಂತೂ ಕಂಟ್ರೋಲ್ ಮಾಡಕ್ಕಾಗಲ್ಲ. ಮುಂದೆ ನಿನ್ ಗತಿ. ಏ ರಂಜು, ಸುಮ್ನೆ ಇರು, ಏನೇನೋ ಹೇಳ್ಬೇಡ, ಹೆದರ್ಕೊಂಡ್ಬಿಡ್ತೆ. ಅಜಯ್, ನೀನ್ ಅವನ್ ಮಾತ್ನ ಕೇಳ್ಬೇಡ. ಅವ್ನು ನನ್ನನ್ನ ಆಡ್ಕೊಳೋದಕ್ ಕಾಯ್ತಾ ಇರ್ತಾನೆ. ರಂಜನ್, ಆಲ್ರೆಡಿ ಒಂದ್ಸರಿ ಎದುರಿಸಿದ್ಯಾ, ಮತ್ತೆ ಎದುರಿಸಿದ್ರೆ ಸಾಕ್. ಆಲ್ರೆಡಿ ಇಬ್ರು ಟೀಮ್ ಅಪ್ ಆಗ್ಬಿಟ್ರಿ ಅಲ್ವಾ? ಇಬ್ರು ಸೇರ್ಕೊಂಡ್ ನನ್ನ ಆಡ್ಕೊಳೋದಕ್ ಶುರು ಮಾಡಿದ್ರೆ ಅಷ್ಟೇ ಮಜಾ. ಓಕೆ, ಈಗ ಅಪ್ಪನ್ ಕಾಲ್ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ಬಿಡೋಣ. ನಾನಂತೂ ನಮ್ಮ ಅಕ್ಕನ ಮದುವೆ ಮಾಡಕ್ ಎಷ್ಟು ಕಾಯ್ತಾ ಇದೀನಿ ಗೊತ್ತಾ ಅಜಯ್? ನೀನ್ ರೆಡಿ ಅಲ್ವಾ? ನನಗೆ ಇವಾಗ ತಾಳಿ ಕೊಟ್ರು ಕೂಡ ಇನ್ನು ಸ್ವಲ್ಪ ಟೈಮ್ ಇದೆ. ವಂಶೋರೆ, ಈ ಟ್ಯಾಬ್ಲೆಟ್ ತಗೊಳ್ಳಿ, ತಲೆ ನೋವೆಲ್ಲ ಹೋಗುತ್ತೆ. ನೆನ್ನೆ ಬೇರೆ 2 ಸಲ ದಬ್ಬಾಕೊಂಡಿದ್ದೀರಾ, ಮೈಕೆಲ್ಲ ನೋವಾಗಿರುತ್ತೆ. ತಗೊಳ್ಳಿ. ಓಹೋ, ಏನ್ ವಂಶೋರೆ, ನೆನ್ನೆ ಸೋಮ್ರಸ ಕುಡ್ದು ಸೋಂಬೇರಿ ತರ ಇದ್ರಿ, ಇವತ್ ಪಾದರಸ ತರ ಓಡಾಡ್ತಿದ್ದೀರಾ. ಎಲ್ಲ ಈ ಸ್ವಾತಿ ಕಷಾಯದ ಮಹಿಮೆ. ಸ್ವಾತಿ, ನೀನ್ ಡಾಕ್ಟರ್ ಆಗ್ಬೇಕಿತ್ತು ಕಣೆ. ಎಲ್ಲೋ ಹೋಗಿರ್ತಿದ್ದೆ, ಡಾಕ್ಟರ್ ಸ್ವಾತಿ ಅಂತ ಫೇಮಸ್ ಆಗಿರ್ತಿದ್ದೆ. ಎಲ್ಲ ಮಿಸ್ ಆಗೋಯ್ತು. ಇವಾಗ ನೋಡು, ಈ ಮದ್ವೆ ಡ್ರಾಮಾ ಆಡ್ಕೊಂಡು ಈ ಸಿಡುಕ್ ಮೂತಿ ಸಿದ್ದಪ್ಪನ ಹತ್ರ ಸಿಕ್ಕಾಕೊಂಡಿದ್ಯಾ. ಸಾಕ್. ನೀನು ನಿನ್ ಕಷಾಯನ ಆ ದೇವ್ರಿಗೆ ಪ್ರೀತಿ. ಪ್ರತ್ಯೇಗೇನ್ ಗೊತ್ತು ಕಸ್ತೂರಿ ಪರಿಮಳ ಏನೆಂದ್ರೆ? ಅಯ್ಯೋ, ಮತ್ತೆ ನಿಮ್ನ ಕತ್ತೆ ಅಂತಿದೀನಿ ಅಂತ ಅನ್ಕೋಬೇಡಿ ಆಯ್ತಾ? ಏನ್ ಗೊತ್ತಾ, ನನ್ಗೆ ನಮ್ಮ ಅಕ್ಕ ತಂಗಿರ್ಗೆಲ್ಲ ಈ ತರ ತಲೆನೋವು ಬಂದ್ರೆ 2 ದಿನ ನಾವು ಬೆಡ್ ಮೇಲಿಂದ ಎದ್ದೇಳ್ತಾನೆ ಇರ್ಲಿಲ್ಲ. ನೀವ್ ನೋಡಿ, ಹಾರಿಗಟ್ 1 ಕಪ್ ಕಷಾಯಕ್ಕೆ ರೇಸ್ ಕುದುರೆ ತರ ಓಡಾಡ್ತಿದ್ದೀರಾ. ಅಲ್ಲ, ಇಷ್ಟು ಬೇಗ ರಿಕವರ್ ಆಗಿದ್ದೀರಾ. ಮುಲಾಮ್ ಕೊಟ್ಟೋಳ್ಗೆ ಸಲಾಂ ಹೊಡಿತೀರಾ ಅಂತ ಅನ್ಕೊಂಡ್ರೆ ಮುಖ ಗಂಟಾಕೊಂಡ್ ಮೂಡೆಲ್ಲ ಹಾಳ್ ಮಾಡ್ಬಿಟ್ಟು. ಸಾಕ್ ನಿಲ್ಸೆ, ಅದನ್ನ ಯಾರಾದ್ರು ಕಷಾಯ ಅಂತಾರ? ಕಷಾಯ ಅನ್ನೋ ಹೆಸರಲ್ಲಿ ನೀನು ಕೊಟ್ಟಿರೋ ಕೀಟನಾಶಕ. ನಾನು ಗಟ್ಟಿ ಬಿಂಡ ಬೆದಿಗೆ ಉಳ್ಕೊಂಡ್ಬಿಟ್ಟೆ. ನನ್ ಜಾಗದಲ್ಲಿ ಬೇರೆ ಯಾರೋ ಇದ್ದಿದ್ದು ಇಷ್ಟೊತ್ತಿಗೆ. ಏನ್ ಹೇಳ್ಬಿಟ್ರಿ? ಹೋಗ್ಲಿ ಬಿಡಿ, ಕಷಾಯಕ್ ಬೇಡ. ನೀವ್ ಬಿದ್ದಾಗ ಇಷ್ಟಪಟ್ಟು ಕಷ್ಟಪಟ್ಟು ಎತ್ತಿದೀನಿ, ಅದಕ್ಕಾದ್ರೂ ಒಂದ್ ಥ್ಯಾಂಕ್ಸ್ ಬೇಡ್ವಾ? ನಿನಗ್ ಥ್ಯಾಂಕ್ಸ್ ಬೇರೆ ಹೇಳ್ತಾರ? ಓಕೆ, ಸುಮ್ನೆ ಥ್ಯಾಂಕ್ಸ್ ಅಂತ. ಫಸ್ಟ್ ಆಫ್ ಆಲ್, ನಾನ್ ಕುಡಿಯೋ ತರ ಮಾಡಿದ್ದೆ ನೀನು, ನನ್ ದಿಯೋ ತರ ಮಾಡಿದ್ದೆ ನೀನು. ಆರಾಮಾಗಿ ಮಲಗಿದ್ದಾನೆ. ಬೆಳಿಗ್ಗೆ ಬಂದು ವಂಶೋರೆ ತಿಂಬಿತೀನಿ, ವಂಶೋರೆ ಕಾಫಿ ಕುಡೀರಿ, ವಂಶೋರೆ ಸರ್ಬತ್ ಕುಡೀರಿ, ಈ ತರ ಇರ್ಸಿ ಟಾರ್ಚರ್ ಕೊಟ್ಟು ದೊಡ್ಡ ಉಪಕಾರ ಮಾಡಿರೋ ತರ ಬಿಲ್ಡಪ್ ಕೊಡ್ತಿದ್ಯಲ್ಲ, ನಾಚಿಕೆ ಆಗಲ್ವ? ಸಾಕು. ನಿಮ್ ಥ್ಯಾಂಕ್ಸ್ ನ
ನೀವೇ ಇಟ್ಕೊಳ್ಳಿ. ಈ ಕಲಿಯುಗದಲ್ಲಿ ಯಾರಿಗೂ ಉಪಕಾರ ಮಾಡ್ಬಾರ್ದಪ್ಪ. ನನಗಂತೂ ಮಾಡ್ಲೇಬೇಡ, ಸಿನ್ನೆದ್ಬಿಡು. ಎಲ್ಲಿಗೆ ಪಯಣ ಯಾವುದು? ಎಲ್ಲ ಹೊಟ್ಟೆ ಆಗಿದೆ. ಎಷ್ಟು ದೂರ? ದೂರ ಅಲ್ಲ, ಎಷ್ಟು ದೂರ? ಇಷ್ಟು ದೂರ ಕಣೆ, ನಿನಗೆ ಸಿಗ್ದಾರ ಅಷ್ಟು ದೂರ. ನಿಮ್ ಜೊತೆ ಇದ್ದು ಅಲ್ಲೆಲ್ಲ ಕಿತ್ತೋಗಿದೆ. ಅದಕ್ಕೊಂದ್ 2 ದಿನ ಫಾರ್ಮರ್ಸ್ ಅಲ್ಲಿ ಬರೋಣ ಅಂತ. ಫಾರ್ಮ್ ಹೌಸ್ಗಾ? ಫಾರ್ಮರ್ಸ್ಗೆನೆ ಅದು ಮೀನ್ ಮತ್ತೆ ಬರೋಕ್ ಅದೇ ತಿಳ್ತಿನಕ್ಕೆ ಯಾರು ಇರಲ್ಲ, ನಿಮ್ದೇಗಿರ್ಬೋದು. ಸಂಶಯವ್ರೆ, ನಂಗೂ ಏನೇನೋ ಯೋಚನೆ ಮಾಡಿ ತಲೆ ಕೆಟ್ಟೋಗಿದೆ. ನಂಗೂ 1-2 ದಿನ ಆರಾಮಾಗಿರ್ಬೇಕನ್ಸಿದೆ. ನಾನು ನಿಮ್ ಜೊತೆ ಬರ್ಲಾ? ಏನ ನೀನು ನನ್ ಜೊತೆ ಬೇಡ ಬೇಡ, ನೀನ್ ನನ್ ಜೊತೆ ಬರೋದೇ ಬೇಡ. ಹಾಗೇನಾದ್ರೂ ನೀನ್ ಬರೋದೇ ಆಗಿದ್ರೆ ನಾನು ಹೋಗೋ ಪ್ಲಾನೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಅಲ್ಲ ಕಣೆ, ಹೋಗೋ ಕಡೆಲ್ಲ ಕರ್ಕೊಂಡು ಹೋಗೋದಕ್ಕೆ ನೀನೇ ನನ್ ಮಿಜೋರ್ ಹಿಂತಿನ. ಪ್ಲೀಸ್ ವಂಶವ್ರೆ, ನಾನು ಬರ್ತೀನಿ, ನನ್ನ ಕರ್ಕೊಂಡು ಹೋಗಿ. ಇಲ್ಲ ಸ್ವಾತಿ ಅವ್ರೆ, ನಾನು ನಿಮ್ನ ಕರ್ಕೊಂಡು ಹೋಗಲ್ಲ. ರಾಮಕ್ ನೀನ್ ಬರ್ಬಾರ್ದು ಅಷ್ಟೇ. ಅಲ್ಲ ವಂಶವ್ರೆ, ನೀವೇ ಯೋಚನೆ ಮಾಡಿ. ಇವತ್ ಬಿದ್ರಲ್ಲ, ಅದೇ ತರ ಬಿದ್ರೆ ಯಾರಾದ್ರೂ ಎತ್ತಕ್ಕಾದ್ರೂ ಬೇಡ್ವಾ? ನನ್ನೇನ್ ಕುಡ್ಕ ಅನ್ಕೊಂಡಿದ್ದೇನೆ ದಿನ ಬಿದ್ದೋಗೋದಕ್ಕೆ? ನಾನ್ ಕುಡಿಯೋದು ಇಲ್ಲ, ನೀ ನನ್ ಬಂದು ಎತ್ತೋದು ಬೇಡ. ಹಂಗೂ ಕುಡಿಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಕುಡಿದು ಮ್ಯಾನೇಜ್ ಮಾಡಿ. ಅದನ್ನು ಹಾಡಾಡ್ತಿದ್ಯಲ್ಲ, ಏನದು? ಪಿತೆ ಪಿತೆ ಬಾತ್ರೂಮಲ್ಲಿ, ಅದನ್ನ ಅದೇ ಹಾಡು ಹೇಳ್ಕೊಂಡು ನನ್ನ ಆಡ್ಕೊಂಡು ನನ್ನ ನೋಡಿ ನಕ್ಕೊಂಡು ನನ್ ಜೊತೆ ಇರ್ಬೋದು ಅಂತ ಪ್ಲಾನ್ ಮಾಡ್ತಿದ್ಯಲ್ಲ, ಅದಕ್ಕೆ ನಾನು ಅವಕಾಶ ಕೊಡಲ್ಲ. ನೀನ್ ನನ್ನ ಜೊತೆ ಬರ್ಲೇಬಾರ್ದು. ನಿನ್ ಜೊತೆ ಇದ್ದು ನಿನ್ ಬುದ್ಧಿ ಚೆನ್ನಾಗಿ ಗೊತ್ತಾಯ್ತು ಕಣೆ. ನೀನು ಆಗಿದ್ದ ಜೊತೆ ಇಲ್ಲೇ ಇರ್ಬೇಕು. ರಿಲ್ಯಾಕ್ಸ್ ವಿತೌಟ್ ಮಾಡಿ ಟೆನ್ಷನ್ ಮಾಡ್ಕೋಬೇಡಿ ವಂಶವ್ರೆ. ಈ ನಡುವೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದಾವೆ. ಇದೇ ರೀಸನ್ಗೆ ಬೇಡ ಹೇಳ್ತಿರೋದು. ನೋಡಿ ಮೇಡಮ್, ನಿಮಗೆ ಆಫೀಸ್ ಅಂತ ಇದೆ, ಆಫೀಸಲ್ಲಿ ಕೆಲ್ಸ ಅಂತ ಇದೆ. ನೀವು ಅದನ್ನ ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಇಲ್ಲೇ ಇರಿ, ಓಕೆನಾ? ಏನ್ ವಂಶವ್ರೆ, ನೀವು ಎಷ್ಟ್ ಕೇಳ್ಕೊಂಡ್ರು ಬೇಡ ಅಂತಿದ್ದೀರಲ್ಲ. ಇವಾಗ ಏನ್ ಮಾಡ್ಬೇಕು? ಕಾಲಿಗೆ ಬಿಡ್ಬೇಕಾ? ಬೇಡ, ನೀನ್ ನನ್ ಜೊತೆ ಬರೋದ್ ಬೇಡ ಅಂದ್ರೆ ಬೇಡ, ಅರ್ಥ ಆಯ್ತಾ? ಬಾಯ್. ನನ್ನ ಕರ್ಕೊಂಡ್ ಹೋಗಲ್ಲ ಅಂತೀರಾ? ಈ ಸ್ವಾತಿನೇ ಬಿಟ್ಟು ಹೋಗ್ತೀರಾ? ಮಾಡ್ತೀನಿ. ಅದ್ ಹೇಗ್ ನನ್ನ ಬಿಟ್ಟು ಹೋಗ್ತೀರಾ ಅಂತ ನಾನು ನೋಡ್ತೀನಿ. ಅತ್ತೆ, ತುಂಬಾ ಚೆನ್ನಾಗಿ ಅಂತ ಇದೀರಾ. ಎಲ್ಲ ಮಾರಿದ್ರೆ ನನ್ಗೂ ಮನೆ ಖರ್ಚಿಗೆ ಸ್ವಲ್ಪ ದುಡ್ಡು ಬರುತ್ತಲ್ವಾ? ಖಂಡಿತ ಬರುತ್ತೆ, ಮಾಡೋಣ ತಗೋ. ನನ್ಗೂ ಹೇಳ್ಕೊಡಿಯತ್ತೆ, ಇಬ್ರು ಒಟ್ಟಿಗೆ ಸೇರ್ ಮಾಡೋಣ. ಅದಕ್ಕೂ ಮುಂಚೆ ಇದು ವ್ಯಾಪಾರ ಆಗುತ್ತೋ ಇಲ್ಲೋ ಅಂತ ಕೇಳೋಣ. ಯಾಕಾಗಲ್ಲ ಅತ್ತೆ, ನಮ್ ಗೀತಾ ಕುಮಾರ್ ಅಂಗಡಿಲಿಟ್ರೆ ಚೆನ್ನಾಗಿದ್ರು ಬರ್ತಿರ್ತಾರೆ, ತಗೊಳ್ತಾರತ್ತೆ. ಖಂಡಿತ ವ್ಯಾಪಾರ ಆಗತ್ತೆ. ಆಯ್ತು ತಗೋ. ಅಮ್ಮ, ನಾನ್ ಟ್ಯೂಷನ್ಗೆ ಹೋಗ್ಬಿಟ್ಟು ಬರ್ತೀನಮ್ಮ. ಸರಿಮಾ. ಅಜ್ಜಿ ಬಾಯ್. ಪ್ರೀತಿ ಬಾಯ್ ಕಡೆ. ಮೇಘ ಟ್ಯೂಷನ್ಗೆ ಹೊರಟ್ಯಾ? ಹ್ಞೂ ಅಕ್ಕ. ಸ್ವೀಟ್ ತಗೋ. ಏನ್ ವಿಶೇಷ? ಇವತ್ತು ನಮ್ ಶಾಪಿಗೆ ಟೆಕ್ಸ್ಟೈಲ್ ಕಂಪ್ನಿ ಸಿಇಒ ಬಂದಿದ್ರು. ಅವ್ರು ನಮ್ಗೆ ಒಂದಷ್ಟು ಬಟ್ಟೆಗಳನ್ನ ಡಿಸೈನ್ ಮಾಡಕ್ ಹೇಳಿದಾರೆ. ಅವ್ರು ಹೇಳಿರೋ ಸಮಯಕ್ಕೆ ನಾವು ಮಾಡ್ಕೊಟ್ರೆ ಇನ್ನು ದೊಡ್ಡ ಆರ್ಡರ್ ಕೊಡ್ತಾರಂತೆ. ಅಜ್ಜಿ, ಸಿಹಿ ತಗೊಳ್ಳಿ. ಕಂಗ್ರಾಚುಲೇಷನ್ಸ್ ಮಾವ. ಕಂಗ್ರಾಟ್ಸ್ ಕಣೆ ಅಕ್ಕ. ಕೇಳಿ ತುಂಬಾ ಖುಷಿ ಆಯ್ತು. ಹೌದು, ಏನ್ ಸ್ಟಿಚ್ ಮಾಡ್ಬೇಕು ಅಂತ ಹೇಳಿದಾರೆ? ಅದಿನ್ನೂ ಫೈನಲ್ ಆಗಿಲ್ಲ ಮೇಘ. ತಿಳಿಸ್ತೀವಿ ಅಂತ ಹೇಳಿದ್ದಾರೆ, ನೋಡೋಣ ಏನಾಗತ್ತೆ ಅಂತ. ತಿಳಿಸೋದೇನೋ ಬಂತು, ಅದೃಷ್ಟ ದೇವತೆ ನಿಮ್ಮನೆ ಬಾಗ್ಲಿಗ್ ಬಂದಿದ್ದಾರೆ. ಗೀತಾ, ಹೋ ದೇವ್ರಿಗೆ ತುಪ್ಪದ ದೀಪ ಹಚ್ಚ ಹೋಗುಮ್ಮ. ಹ್ಞೂ ಅಜ್ಜಿ, ಹಚ್ತೀನಿ. ಅತ್ತೆ, ನನಗೂ ಅಷ್ಟೇ ಖುಷಿ ಆಗ್ತಿದೆ. ಗೀತಾ ಕುಮಾರ, ಆ ದೇವ್ರು ಇದೇ ತರ 100 ಅವಕಾಶಗಳನ್ನ ನಿಮ್ಗೆ ಕೊಡ್ಲಪ್ಪ. ಅಮ್ಮ, ನೀವ್ ಖುಷಿ ಪಡ್ತೀಯ ಅಂತ ಗೊತ್ತು. ತಗೋ. ಒಳ್ಳೇದಾಗ್ಲಮ್ಮ. ಬಾವಾ, ಆ ಕವರ್ ಅಲ್ಲಿ ಏನಿದೆ? ಪ್ರೀತಿ, ಅದು ಅಂಗಡಿಗೆ ಕೆಲವೊಂದು ವಸ್ತು ಬೇಕಿತ್ತು, ಅದನ್ನ ತಗೊಂಡ್ಬಂದಿದೀವಿ ಅಷ್ಟೇ. ಗೀತಾ, ಪ್ರೀತಿಗೆ ಇನ್ನೊಂಚೂರು ಸ್ವೀಟ್ಸ್ ಬೇಕನ್ಸತ್ತೆ, ಸ್ವಲ್ಪ ಕೊಡು ತಿನ್ಲಿ. ಪ್ರೀತಿ ಪುಟ್ಟ ತಗೋ. ಗೀತಾ, ಅವ್ರು ಜಾಸ್ತಿ ಸಿಹಿ ಕೊಡ್ಬಾರ್ದು ಅಂತ ಡಾಕ್ಟರ್ ಹೇಳಿಲ್ವಾ? ಮಾ, ನನಗ್ ಸ್ವೀಟ್ ಬೇಕು, ಆದ್ರೆ ಇದಲ್ಲ. ಮಾವಿನ ಕೈನಲ್ಲಿ ಕವರ್ ಇದೆ ಅಲ್ವಾ, ಅದ್ರಲ್ಲಿ ಏನಿದೆ ಅಂತ ನೋಡ್ಬೇಕು. ಪ್ಲೀಸ್ ಕೊಡಿ ಬಾವಾ. ಪ್ರೀತಿ, ನಾನ್ ನಿಜ ಹೇಳ್ತಿರೋದು, ಅಂಗಡಿಗೆ ಒಂದ್ ಸ್ವಲ್ಪ ವಸ್ತುಗಳು ಬೇಕಿತ್ತು, ಅದನ್ನ ತಂದಿದೀವಿ ಅಷ್ಟೇ. ಇದ್ರಲ್ಲಿ ಏನು ಇಲ್ಲ ಪುಟ್ಟ. ಒಂದ್ಸಲಿ ನೋಡ್ತೀವಿ ಬಾವಾ. ಪ್ರೀತಿ ಬಾ. ಇದೇನ್ ಬಾವಾ, ಇಷ್ಟೊಂದ್ ಸ್ವೀಟ್ ತಂದಿದಾರಾ? ಮೇಘ ಅಕ್ಕ, ನಿಂಗ್ ಅಷ್ಟು ಗೊತ್ತಾಗಲ್ವಾ? ಗೀತಾ ಅಕ್ಕಂಗೆ ಹಲ್ವಾ ಅಂದ್ರೆ ಫೇವ್ರೇಟು, ಅದಕ್ಕೆ ಬಾವ ತಗೊಂಡ್ ಬಂದಿದ್ದಾರೆ. ಅಲ್ವಾ ಬಾವಾ? ತಾಗಿ ಕಂಗ್ ಮಾತ್ರ ಕೊಡ್ಬೇಕು ಅಂತ ಇತ್ತ ಬಾವಾ? ಹೌದು ಪುಟ್ಟ, ನಿಮ್ ಅಕ್ಕ ಬೇರೆ ಯಾವ ಸ್ವೀಟ್ ತಂದ್ರೂ ತಿನ್ನಲ್ಲ, ಅದಕ್ಕೋಸ್ಕರ ಅಂತಾನೆ ಹಲ್ವಾ ತಗೊಂಬಂದೆ. ಇಷ್ಟು ಸೀನು ಅವಳೊಬ್ಳೆ ತಿಂತಾಳ? ನೋಡದ್ಯಾ ಅಮ್ಮ, ಭಾವ ಅಕ್ಕಂಗೆ ಸ್ಪೆಷಲ್ ಸ್ವೀಟ್ ನ ತಂದಿದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ಅದೇನ್ ತರ್ತಾರೋ ಏನೋ. ನೋಡಿ, ಈ ಹಲ್ವಾನ ನೀವ್ ಯಾರು ತಿನ್ಬೇಡಿ. ಗೀತಾ ಒಬ್ಳೆ ತಿನ್ಲಿ. ಯಾರಾದ್ರೂ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ. ಅಯ್ಯೋ, ಹಾಗಾದ್ರೆ ನಂಗೆ ಸ್ವೀಟ್ ಬೇಡ ಗೀತಾ ಅಕ್ಕ, ನೀನೇ ತಿನ್ನು. ಬೇಕಂದ್ರೆ ನಾವಂಗೂ ಕೊಡು. ಅಲ್ಲ ಮಾವ, ಇಷ್ಟೊಂದ್ ಸಿಹಿ ತಿನ್ನಕ್ಕಾಗತ್ತಾ? ಗೀತಾ, ನಿನ್ಗೋಸ್ಕರ ಅಂತಾನೆ ತಗೊಂಬಂದಿದ್ದು, ನೀನೇ ತಿಂದಿಲ್ಲ ಅಂದ್ರೆ ಹೇಗೆ? ತಿನ್ ಗೀತಾ. ಬಾಬಾ, ಮಾತಲ್ಲಿ ಹೇಳಿದ್ರೆ ಸಾಕಾ? ನೀವೇ ತಿನ್ಸ್ಬೇಕಪ್ಪ. ಕುಮಾರ, ಅಷ್ಟೊಂದ್ ಆಸೆಯಿಂದ ತಂದಿದ್ಯಾ, ತಿನ್ಸಪ್ಪ. ಅಮ್ಮ, ನೀನುನಾ? ಏಯ್, ಎಷ್ಟು ನಾಚ್ಕೊಂತೀಯಾ? ತಿನ್ಸ. ಸರಿ ತಿನ್ನು, ಇನ್ನೊಂದ್ ಸ್ವಲ್ಪ ಸಾಕು ಸ್ವಲ್ಪ. ಮಾವ. ಅಮ್ಮ, ನಾನ್ ಟ್ಯೂಷನ್ಗೆ ಹೋಗ್ಬಿಟ್ಟು ಬರ್ತೀನಿ. ಬಾಯ್ ಭಾವ. ಬಾಯ್ ಕಡೆ. ಹಾಕಿರಮ್ಮ. ಓ, ನಿಮ್ಗೂ ರೀಲ್ಸ್ ನೋಡೋ ಹುಚ್ಚ ಹಿಡಿತಾ? ಬೇಕಲ್ಲಮ್ಮ, ನಾನು ಬೇಕಾಗತ್ತೆ ಈಗ. ತಗೊಳ್ಳಿ, ನಿಮ್ಮಿಬ್ರಿಗೋಸ್ಕರ ಡ್ರೈ ಫ್ರೂಟ್ಸ್ ಹಾಕಿ ಸ್ಪೆಷಲ್ ನಾಗ ಒಂದ್ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ವಿ. ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಕುಡೀರಿ, ಏನೇ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಕಣಮ್ಮ. ಹೌದು ದುರ್ಗಾ, ನಮ್ ವಂಶಿನೂ ಊಟಕ್ಕೆ ಕೂತಾಗೆಲ್ಲ ನಿನ್ ಕೈ ಅಡಿಗೆ ನಾನ್ ಜ್ಞಾಪಿಸ್ಕೋತಾ ಇರ್ತಾನೆ. ನಿನ್ ಕೈ ಅಡಿಗೆ ಅಂದ್ರೆ ತುಂಬಾ ಇಷ್ಟ. ಹೌದು ಮಾವ, ನಾವ್ ಮುಂಬೈಗ್ ಹೋದ್ಮೇಲಂತೂ ನಮ್ಮ ಅಜ್ಜಿ ಇಲ್ಲಿನ ಅಡಿಗೆ ಮರ್ತೇ ಬಿಟ್ಟಿದ್ದಾನೆ. ಯಾವಾಗ ನೋಡಿದ್ರು ಚಪಾತಿ ಪಲ್ಯ ಅದು ಇದು ಅನ್ಕೊಂಡಿರ್ತಾನೆ. ಆದ್ರೆ ನಮ್ ವಂಶಿ ಹಾಗಲ್ಲ.
ನಾನ್ ಯಾವತ್ತೋ ಮಾಡಿದ ಅಡ್ಗೆನ ಇವತ್ತಿಗೂ ನೆನ್ಪು ಮಾಡ್ಕೊಂಡ್ ಮಾತಾಡ್ತಾನೆ. ನೀನ್ ಅವನಿಗೆ ಅಮ್ಮನ್ ಜಾಗನ ತುಂಬಿಸಿದ್ಯ. ಅವನು ನಿನ್ನ ಅಮ್ಮ ಅಮ್ಮ ಅಂತ ಕರ್ದಾಗೆಲ್ಲ ನನ್ಗೆಷ್ಟು ಖುಷಿ ಆಗುತ್ತೆ ಗೊತ್ತಾ. ಮತ್ತೆ ಹಳೆ ವಿಷಯ ಎತ್ತಬೇಡ, ವಂಶಿ ಬರೋ ಟೈಮ್ ಆಯ್ತು. ಅದ್ ನಾನ್ ಕೇಳಿಸ್ಕೊಂಡ್ರೆ ತುಂಬಾ ಬೇಜಾರ್ ಮಾಡ್ಕೋತಾನೆ. ಅತ್ತೆ, ನೀವ್ ತಲೆನೇ ಕೆಡ್ಸ್ಕೋಬೇಡಿ. ನಂದು ಕೊನೆ ಉಸಿರು ಇರೋವರೆಗೂ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ವಂಶಿನ ನಾನ್ ಚೆನ್ನಾಗ್ ನೋಡ್ಕೋತೀನಿ. ನಮ್ಮ ಅಜಯ್ ಅಂತೂ ಎಷ್ಟು ಕಿತ್ತಾಡ್ತಾನೆ ಗೊತ್ತಾ. ಅಮ್ಮ, ನೀನ್ ಹೆತ್ತ ಮಗ ನಾನಾ ಇಲ್ಲ ವಂಶಿನ ಅಂತ. ಹಾಗ್ ನೋಡಕ್ ಹೋದ್ರೆ ನನಗೆ ನಮ್ಮ ಅಜಯ್ಗಿಂತ ವಂಶಿ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ನಿಜವಾಗ್ಲೂ ದುರ್ಗಾ, ನೀನ್ ಅವನಿಗೆ ಚಿಕ್ಕಮ್ಮ ಅಲ್ಲ, ಅಮ್ಮ. ನಿನ್ನ ಅವನ ಅನುಬಂಧ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ವಂಶಿ, ಬಾ ಮಗ್ನೆ, ಬಾ ಬಾ ಬಾ. ನಿಮ್ಗೆ ಕಾಯ್ತಾ ಇದೆ ನೋಡು. ನಿನಗೋಸ್ಕರ ಡ್ರೈ ಫ್ರೂಟ್ಸ್ ಹಾಕಿ ಸ್ಪೆಷಲ್ ಆಗಿ ಜ್ಯೂಸ್ ಮಾಡಿದೀನಿ. ಕುಡಿ, ಆರೋಗ್ಯಕ್ಕೆ ಒಳ್ಳೇದು. ಕುಡಿ ಕುಡಿ ಕುಡಿ. ಸಾಕಾಗಿದೆ. ನನ್ ಇನ್ ಮುಂದೆ ದಿನಲ್ಲಿ ಇದೇ ಜ್ಯೂಸ್ ಓಕೆನಾ? ಏನೋ ಹೀಗೆ ಹೇಳ್ತಾ ಇದ್ಯಾ? ನೀನ್ ಕೇಳೋದು ಹೆಚ್ಚ, ನಾನ್ ಮಾಡ್ಕೊಡೋದು ಹೆಚ್ಚ. ದಿನಕ್ಕೆ 2 ಸಲ ಮಾಡ್ಕೊಡ್ತೀನಿ. ಅದು ಸಾಲಿಲ್ಲ ಅಂದ್ರೆ ಹೇಳು, ಆಫೀಸ್ಗೆ ಪಾರ್ಸಲ್ ಕೂಡ ಕಳಿಸ್ತೀನಿ. ಸರಿ, ನಾನು ವಿಷಯಕ್ಕೆ ಬರ್ತೀನಿ. ಆಕ್ಚುಲಿ ನಾನು 2 ದಿನ ಫಾರ್ಮ್ ಹೌಸ್ ಹೋಗಿ ಬರೋಣ ಅಂತಿದ್ದೀನಿ. ವಂಶಿ, ಇದಕ್ಕೆ ನಂಗೆ ಫಾರ್ಮ್ ಹೌಸ್ ಹೋಗೋ ಮನಸ್ಸು ನಂಗೆ ಯಾಕಾಯ್ತು? ಯಾಕೋ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ. 1-2 ದಿನ ಇದ್ ಬರೋಣ ಅಂತ ಅಷ್ಟೇ. ಮತ್ತೆ ಸ್ವಾತಿ, ಈ ವಿಷಯ ನಮ್ಗೆ ಹೇಳಲೇ ಇಲ್ಲ. ಸ್ವಾತಿಗೆ ಹೇಳೇ ಇಲ್ಲ, ಯಾಕಂದ್ರೆ ನಾನು ಒಬ್ನೇ ಹೋಗ್ತಾ ಇದ್ದೀನಿ. ಅದಕ್ಕೆ ನೀನ್ ಒಬ್ನೇ ಹೋದ್ರೆ ನಿಮ್ ಯೋಚನೆಗಳು ನಿನ್ನ ಕಾರತ್ಬೇಕ. ನೋಡು, ಒಂದ್ ಕೆಲ್ಸ ಸ್ವಾತಿನೂ ನಿನ್ ಜೊತೆ ಕರ್ಕೊಂಡು ಹೋಗು. ಹೌದು ಕಣೋ, ಈ ಸಮಯದಲ್ಲಿ ಒಬ್ನೇ ಇರ್ಬೇಡ, ಅವಳು ಕರ್ಕೊಂಡ್ ಹೋಗು. ಸ್ವಾತಿ, ಹೇಳಿ ತಾತ. ವಂಶಿ ಫಾರ್ಮ್ ಹೌಸ್ ಹೋಗ್ತಾ ಇದ್ದಾನೆ, ಅವನ ಜೊತೆ ನೀನು ಹೋಗ್ಬಮ್ಮ. ಅವನು ಡಿಸ್ಟರ್ಬ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ಅವ್ನು ಒಬ್ನೇ ಹೋಗೋದು ಅಷ್ಟು ಒಳ್ಳೇದಲ್ಲ. ಸರಿ ತಾತ, ಅದಕ್ಕೇನು, ನನ್ ವಂಶವ್ರನ್ನ ಒಂಟಿಯಾಗಿರೋದಕ್ಕೆ ಬಿಡೋದೇ ಇಲ್ಲ. ಸ್ವಾತಿ, ನಿನ್ಗಿನೋ ಹೊಟ್ಟೆ ನೋವು ಅಂತಿದೆ ತಾನೆ. ಈ ಟೈಮಲ್ಲಿ ಟ್ರಾವೆಲ್ ಎಲ್ಲ ಮಾಡೋದು ಸರಿಯಲ್ಲ. ನೀನು ಇಲ್ಲೇ ಬಿಡು, ಓಕೆನಾ? ನನಗೆ ಹೊಟ್ಟೆ ನೋವಾ? ನಾನ್ ಚೆನ್ನಾಗೇ ಇದ್ದೀನಲ್ಲ. ನಾನ್ ಯಾವಾಗ ನಿಮ್ಮ ಹತ್ರ ಹೊಟ್ಟೆ ನೋವು ಅಂತ ಹೇಳ್ದೆ? ಬೆಳಿಗ್ಗೆ ತಾನೇ ಹೇಳ್ದೆ ಅಲ್ವಾ, ರೋಡ್ ಸೈಡ್ ಫುಡ್ ತಿಂದೆ, ಹೊಟ್ಟೆ ನೋಯ್ತಿದೆ. ಟ್ಯಾಬ್ಲೆಟ್ ತಗೊಂಡ್ರೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗೋಗುತ್ತೆ ಅಲ್ವಾ ಅಜ್ಜಿ? ಸ್ವಾತಿ, ನನ್ ಮಾತ್ ಕೇಳು. ಅಲ್ಲಿ ಹೋದ್ಮೇಲೆ ಹೊಟ್ಟೆ ನೋವು ಜಾಸ್ತಿ ಆದ್ರೆ, ಹೆಚ್ಚು ಕಮ್ಮಿ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೀನ್ ಇಲ್ಲೇ ಇರು. ಏನು ಆಗಲ್ಲ ಕಣೋ. ಸ್ವಾತಿ, ನಿನ್ ಮೆಡಿಸನ್ ಎಲ್ಲ ಪ್ಯಾಕ್ ಮಾಡ್ಕೊಂಬ. ಸರಿ ಅಜ್ಜಿ, ಎಲ್ಲ ಎತ್ತಿಟ್ಕೋತೀನಿ. ಸ್ವಾತಿ ಬರಕ್ ಆಗಲ್ಲ ಆಕ್ಚುಲಿ, ಯಾಕಂದ್ರೆ ಇವಾಗ ನಾನು ಹೋದ್ರೆ ಅವಳು ಹೋದ್ರೆ ಆಫೀಸಲ್ಲಿ ಯಾರು ಇರಲ್ಲ. ಆಫೀಸಲ್ಲಿ ತುಂಬಾ ಮೀಟಿಂಗ್ ಇದೆ, ನನ್ನ ಅಟೆಂಡ್ ಮಾಡ್ಲೇಬೇಕು ಯಾರಾದ್ರೂ. ಸೊ ಅವ್ಳು ಇಲ್ಲೇ ಇರೋದು ಬೆಟ್ರು. ವಂಶಿ ಅವ್ರೆ, 2 ದಿನ ಆಫೀಸ್ಗೆ ಹೋಗಿಲ್ಲ ಅಂದ್ರೆ ಏನ್ ಆಗ್ಬಿಡುತ್ತೆ? ಹೌದು, ಆಫೀಸಿಗೆ ಬರ್ತೀನಿ ಅಂತ ಹಠ ಮಾಡ್ಕೊಂಡ್ ಬನ್ನಿ ನೀನೇ ತಾನೆ. ಇವಾಗ ಆಫೀಸಿಗೆ ಹೋಗಲ್ಲ, 2 ದಿನ ರಜಾ ಹಾಕ್ತೀನಿ ಅಂದ್ರೆ ಹೇಗ್ ಸಾಧ್ಯ? ಎಷ್ಟ್ ಕೆಲ್ಸ ಇದೆ ಅಲ್ಲಿ. ವಂಶಿ ಬಿಡು, ನೀನು ಆಫೀಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನಮ್ಮ ಅಜಯ್ ಇದನ್ನಲ್ಲ, ಅವನೆಲ್ಲಾ ನೋಡ್ಕೋತಾನೆ. ನೀನ್ ಆರಾಮಾಗಿ 2 ದಿನ ಹೋಗಿ ರಿಲ್ಯಾಕ್ಸ್ ಮಾಡ್ಕೊಂಡ್ ಬಾ. ಅಮ್ಮ, ಅದ್ಯಾಕೋ ಸರಿ ಹೋಗಲ್ಲ. ಯಾಕಂದ್ರೆ ಎಲ್ಲಾ ಕೆಲ್ಸನೂ ಅವನ ತಲೆ ಮೇಲೆ ಹಾಕೋದು ನನ್ಗೆ ಯಾಕೋ ಸರಿ ಅನ್ಸಲ್ಲ. ಪಾಪ ಅವನು ಜಸ್ಟ್ ನನ್ಗೆ ಹೆಲ್ಪ್ ಮಾಡಕ್ ಬಂದಿರೋದು ಅಷ್ಟೇ ಈ ಟೈಮ್ ಅಲ್ಲೆಲ್ಲ. ವಂಶಿ, ಅವನಿಗೆ ಇದೆಲ್ಲ ಏನೇನು ಅಲ್ಲ ಕಣೋ. ನೀನ್ ಸ್ವಾತಿನ ಕರ್ಕೊಂಡು ಆರಾಮಾಗಿ ಹೋಗ್ಬಿಡ್. ಇವ ನೀನು ಸ್ವಾತಿ ಬರೋದ್ ಬೇಡ ಅಂತ ಹೇಳೋದಿಕ್ಕೆ ಯಾವ ಕಾರಣನೂ ಓದಿಲ್ಲ. ಕಲೆನೋ ಒಂದು ದೂರ ಅವ್ರನ್ನ ಅಂತ ಹೋದ್ರೆ ಕಲೆ ನನ್ ಜೊತೆ ಬರ್ತಾ ಇದೆ. ಬೇಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬಾ ಅಂತ. ಸರಿ ಸ್ವಾತಿ, ಬೇಗ ಹೋಗಿ ರೆಡಿ ಆಗು. ಸರಿ ಅಜ್ಜಿ. ವಾವ್, ವೆದರ್ ಎಷ್ಟು ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಈ ವೆದರ್ ಎಂಜಾಯ್ ಮಾಡ್ಬೇಕು ಅಂತಾನೆ ಒಬ್ನೇ ಪ್ಲಾನ್ ಹಾಕಿದ್ದೆ. ಅದು ನನ್ ಜೊತೆ ನೀನು ಬಂದಿದ್ಯಲ್ಲ. ಸ್ವಾತಿ, ವಂಶಿ ಇಬ್ರು ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ ಅಂದ್ರೆ ಆಫೀಸ್ ಕಡೆ ಗಮನ ಅವ್ರು ತುಂಬಾ ಕಮ್ಮಿ ಇರತ್ತೆ. ಇದನ್ನ ಉಪಯೋಗಿಸ್ಕೊಂಡು ನೀನು ನಿನ್ ಕೆಲ್ಸನ ಮುಗಿಸ್ಬೇಕು, ಅರ್ಥ ಆಯ್ತಾ?